ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ವರಮಹಾಲಕ್ಷ್ಮಿಗೆ ಶಾಪಿಂಗ್ ಮುಗಿಸ್ಕೊಂಡು ಬಂದೆ. ಸೊ ಅದಕ್ಕೆ ಸ್ಯಾರಿನ ನಿಮಗೂ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಇದು ಬಂದುಬಿಟ್ಟು ನಾನು ರೆಡ್ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ ಈ ವರ್ಷ. ಆ್ಯಕ್ಚುಲಿ ಸುಮಾರು ರೆಡ್ ಇತ್ತು ನನ್ನ ಹತ್ರ, ಬಟ್ ನಂಗೆ ಇದರಲ್ಲಿ ರೆಡ್ಡೇ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ರೆಡ್ ಕಲರ್ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಪೈತಾನಿ ಸಿಲ್ಕ್ ಸ್ಯಾರಿ. ಸೊ ಇದು ಈ ಥರ ಇದೆ. ಹಾಗೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ಕೂಡ ನಾನು ನಮ್ಮ ಅಮ್ಮಂಗೆ ತೊಗೊಂಡಿರೋದು ಸ್ಯಾರಿ. ಇದು ಕೂಡ ಪೈತಾನಿನೇ, ಪೈತಾನಿ ಸಿಲ್ಕ್. ಅವರು ಎವ್ರಿ ಟೈಮ್ ನನಗೆ ಥರ ಕೇಳ್ತಾರೆ, ವರಮಹಾಲಕ್ಷ್ಮಿ ಪೂಜೆ ಆಗಲಿ ಅಥವಾ ಏನೇ ಫಂಕ್ಷನ್ ಇದ್ದರೂ ಊರಲ್ಲಿ. ಸೊ ಅದಕ್ಕೆ ಅವ್ರಿಗೂ ಅಂತಂದೆ. ಬಟ್ ನಮ್ಮಮ್ಮ 2 ಸ್ಯಾರಿ ಹೇಳಿದರು ಅಂತ ಹೇಳಿ ಅವರಿಗೊಂದು ಪೈತಾನಿ ಸಿಲ್ಕ್ ಹಾಗೆ ಮತ್ತು ಇದು ಒಂದು ಬನಾರಸ್ ತೊಗೊಂಡೆ. ಇದು ಮಾತ್ರ ತುಂಬ ಚೆನ್ನಾಗಿದೆ ಗೈಸ್ ಸ್ಯಾರಿ. ನನಗೆ ಇದು ಫ್ಯಾಬ್ರಿಕ್ ತುಂಬಾ ಇಷ್ಟ ಆಯಿತು. ಇದು ಬನಾರಸಲ್ಲಿದೆ, ಕಾಂಟ್ರಾಸ್ಟಲ್ಲಿದೆ, ರೆಡ್ ಆ್ಯಂಡ್ ಗ್ರೀನ್, ತುಂಬ ರಿಚ್ ಕಾಣಿಸ್ತಾ ಇತ್ತು. ಸೊ ಒಟ್ಟು 3 ಸ್ಯಾರಿನ ತೊಗೊಂಡಿದ್ದೆ ನಾನು ಈ ಸಲ. ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳಿ ತೋರಿಸ್ತಿದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ಸ್ಯಾರಿ ಡೀಟೇಲ್ಸ್ ಬೇಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ಶಾಪ್ ನೇಮ್ ಅಥವಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಶೇರ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನು ಇಷ್ಟೆಲ್ಲ ಪ್ರಾಡಕ್ಟ್ಸ್ ತಂದಿದ್ದೀನಿ ಅನ್ಕೋತಿದ್ದೀರಾ? ಐ ಆಮ್ ಡೂಯಿಂಗ್ ಕಿಚನ್ ಮೇಕ್ ಓವರ್. ಸೊ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ನ ಆನ್ಲೈನಿಂದ ತರಿಸಿದ್ದೆ. ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ. ನೀನು ಈ ಥರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ತರಿಸಿದ್ದೀನಿ. ಹೋಪ್ ನಿಮಗೆ ಇದು ಎಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ಮತ್ತು ನಾನು ಇದನ್ನೆಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಹಾಗೆ ಪ್ರಾಡಕ್ಟ್ದು ಪಿಕ್ಚರ್ಸ್ ಕೂಡ ಇಫ್ ಇನ್ ಕೇಸ್ ಅವೈಲೇಬಲ್ ಅದನ್ನು ಕೂಡ ಹಾಕ್ತೀನಿ. ಲೆಟ್ಸ್ ಸ್ಟಾರ್ಟ್. ಶುರು करते हैं. ಎಲ್ಲ ಪ್ರಾಡಕ್ಟ್ನು ಅನ್ಬಾಕ್ಸ್ ಮಾಡೋಣ. ಒನ್ಸ್ ನಾನು ಅನ್ಬಾಕ್ಸ್ ಮಾಡಿ ಎಲ್ಲ ಪ್ರಾಡಕ್ಟ್ನು ತೋರಿಸ್ತೀನಿ. ಇದಾದಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ ಥರ ಮೇಕ್ ಓವರ್ ಮಾಡಿದೆ ಕಿಚನ್ನ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಅದು ಮಾಡುವಾಗ ಕೂಡ ನಾನು ವ್ಲಾಗ್ ಹಾಕ್ತೀನಿ. ಸೊ ಇವಾಗ ನಾನು ಏನೆಲ್ಲ ತರಿಸಿದ್ದೀನಿ ಅಂತ ಅನ್ಬಾಕ್ಸ್ ಮಾಡೋಣ. ಎಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಒಂದೊಂದೇ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋಣ. ಸೊ ನಾನು ತುಂಬ ದಿನದಿಂದನೂ ಅನ್ಕೋತಾ ಇದ್ದೆ ಪ್ರಾಡಕ್ಟ್ಸ್ನ ತರಿಸ್ಬೇಕು ಮತ್ತು ಅನ್ಬಾಕ್ಸ್ ಮಾಡಬೇಕು, ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ತುಂಬ ದಿನದಿಂದನೂ ಅನ್ಕೋತಿದ್ದೆ. ಸೊ ತರಿಸಿದ್ದೆ ಇದೆಲ್ಲ. ನಾನು ಆ್ಯಕ್ಚುಲಿ ಮೀಶೋದಲ್ಲಿ ಒಟ್ಟಿಗೆ ಆರ್ಡ್ರ್ ಮಾಡಿದರೆ ಎಲ್ಲ ಪ್ರಾಡಕ್ಟು ಒಂದೇ ದಿನ ಬರಲ್ಲ ಅಲ್ವಾ? ಸೊ ಅದಕ್ಕೆ ನಾನು ಎಲ್ಲ ಪ್ರಾಡಕ್ಟ್ನೂ ಆರ್ಡರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಒನ್ಸ್ ಎಲ್ಲ ಬಂದಮೇಲೆ ವೀಡಿಯೋನ ಮಾಡೋಣ ಅಂದ್ಕೊಂಡೆ. ಐಟಮ್ಸ್ನ ತರಿಸಿಲ್ಲ. ಕೆಲವೊಂದು ಐಟಮ್ಸ್ನ ನಾನು ಫ್ರಿಜ್ ಮೇಕ್ ಓವರ್ಗೂ ಕೂಡ ತರಿಸಿದ್ದೀನಿ. ಹಾಗೆ ಇನ್ನೂ ಕೆಲವೊಂದು ಐಟಮ್ಸ್ನ ನಾನು ಬಾತ್ರೂಮಲ್ಲಿ ಕೂಡ ಹಾಕ್ಬೋದು. ಆ ಥರ ಐಟಮ್ಸ್ ಕೂಡ ಇದೆ ಇದರಲ್ಲಿ. ಗೈಸ್ ಇದು ಏನಂದರೆ ನಾವು ಫ್ರಿಜ್ಜಲ್ಲಿ ಇಡೋದಿದೆ ಆ್ಯಕ್ಚುಲಿ. ಇದಕ್ಕೆ ಕ್ಯಾಪ್ಸು ಈ ಥರ ಬಂದಿದೆ ನೋಡಿ, ಈ ಥರ. ಸೊ ಇದರಲ್ಲಿ ನಾವು ವೆಜಿಟೇಬಲ್ಸು ಮತ್ತು ಕಾಳು ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೋಬೋದು. 2, 3, 4, 5, 6 ಪೀಸಸ್ ಬಂದಿದೆ. 6 ಪೀಸಸ್ ಮತ್ತು 6 ಕ್ಯಾಪ್ಸ್ ಕೊಟ್ಟಿದ್ದಾರೆ. ಒನ್ಸ್ ನಾ ಆರ್ಗನೈಸ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಇರುತ್ತೆ. ಇದು ಈ ಥರ ಇರುತ್ತೆ. ಇದನ್ನು ನಾವು ಓಪನ್ ಮಾಡಿಬಿಟ್ಟು ಈ ಥರ ಹಿಂಗೆ ಓಪನ್ ಮಾಡಿಬಿಟ್ಟು ಸ್ಟಿಕ್ ಮಾಡಿದರೆ ಸ್ಟಿಫಾಗಿ ಕೊಡುತ್ತೆ, ಯಾವುದೇ ರೀತಿ ಓಪನ್ ಆಗೋಲ್ಲ ಇದು. ಸೊ ಇದು ಸುಮಾರು ಇಷ್ಟಿದೆ. ನಾನಿವಾಗ ಅನ್ಬಾಕ್ಸ್ ಮಾಡಿದೆ, ಹಾಗೆ ಡೈರೆಕ್ಟಾಗಿ ಇಟ್ಬಿಟ್ಟು ಒಂದು 10 to 15 ಡೇಸ್ ಆದಮೇಲೆ ನಾನು ಅದನ್ನ ಅನ್ಬಾಕ್ಸ್ ಮಾಡಿದರೆ ರಿಟರ್ನ್ ಆಪ್ಷನ್ ಇರಲ್ಲ. ಸೊ ಅದಕ್ಕೆ ನಾನು ಕೆಲವೊಂದನ್ನು ಅನ್ಬಾಕ್ಸ್ ಮಾಡಿಬಿಟ್ಟು ಹೆಂಗಿದೆ ಕ್ವಾಲಿಟಿ ಅಂತ ನೋಡಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ತೋರ್ಸೋಕ್ಕೆ ಅಷ್ಟೇ ನಾನು ಇವಾಗ ಅನ್ಬಾಕ್ಸ್ ಮಾಡ್ತಿರೋದು. ನನಗೆ ಇದು ತುಂಬಾ ಇಷ್ಟ ಆಗಿದೆ ಗೈಸ್, ತುಂಬ ಚೆನ್ನಾಗೂ ಇದೆ. ನನಗೆ ಈ ಮೋಟಿವ್ ತುಂಬಾ ಇಷ್ಟ ಆಯಿತು. ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ ಅಲ್ವಾ? ಇದು ಏನಕ್ಕೆ ಅಂದರೆ ನೋಡಿ ಎಷ್ಟು ಕ್ಯೂಟ್ ಇದೆ, ತುಂಬಾ ಚೆನ್ನಾಗಿದೆ. ನನಗೆ ಇದು ಕಲರ್ ಇದರಲ್ಲಿ ಪೂರ್ತಿ ಡಾರ್ಕ್ ಇದೆ ಕಲರು, ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ. ಇದನ್ನು ನಾನು ಕಿಚನಲ್ಲಿ ಟಿಶ್ಯೂಸ್ ಎಲ್ಲ ಹಾಕಿಡೋಕ್ಕೆ ಅಂತ ತರಿಸ್ಕೊಂಡಿದ್ದೀನಿ. ಟಿಶ್ಯೂಸ್ ಎಲ್ಲ ಇದೆ, ಅದನ್ನು ನಾನು ಕಿಚನ್ ಮೇಕ್ ಓವರ್ ಮಾಡುವಾಗ ಸ್ಟೋರ್ ಮಾಡ್ತೇನಲ್ಲ ಆವಾಗ ತೋರಿಸ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಆಯಿಲ್ ಬಾಟಲ್ ತುಂಬ ಈಸಿಯಾಗಿ ಕೂಡ ನಾವು ವಾಶ್ ಮಾಡ್ಕೋಬೋದು.
ಹಾಗೆ ತುಂಬ ಇಲ್ಲಿ ಈ ಥರ ಓಪನ್ ಮಾಡಿಕೊಂಡು ನಾವು ಆಯಿಲ್ನ ಯೂಸ್ ಮಾಡ್ಬೋದು. ಸೊ ನಾನು ಮನೇಲಿ ಆಲ್ಮೋಸ್ಟ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ಗೆಸ್ಟ್ ಬಂದಾಗ ಮಾತ್ರ ನಾನು ನಾರ್ಮಲ್ ಆಯಿಲ್ನ ಯೂಸ್ ಮಾಡೋದು. ಸೊ ಅದಕ್ಕೆ ಒಂದು ಕೋಕೋನಟ್ ಆಯಿಲ್ಗೆ ಒಂದು ನಾರ್ಮಲ್ ಆಯಿಲ್ಗೆ ಅಂತ ಹೇಳಿ ತರಿಸಿರೋದು. ಬಿಕಾಸ್ ಕಲರ್ ನನಗೆ ಇಷ್ಟ ಆಯಿತು, ನಾನು ಈ ಕಲರ್ ತರಿಸಿದ್ದೀನಿ. ಇದರಲ್ಲಿ ಇನ್ನೂ 2 ಆಪ್ಷನ್ಸ್ ಇದೆ ಅಂತ ಅನಿಸುತ್ತೆ. ನಾನು ಲಿಂಕ್ ಹಾಕ್ತೀನಲ್ಲ ಅದರಲ್ಲಿ ಚೆಕ್ ಮಾಡಿ. ಇದು ಬಂದುಬಿಟ್ಟು ನೈಫು ತುಂಬಾ ಚೆನ್ನಾಗಿದೆ ನೋಡಿ, ಹೌ ಬ್ಯೂಟಿಫುಲ್ ಇಟ್ ಈಸ್. ಸಿ ಇದರಲ್ಲಿ ಬಂದುಬಿಟ್ಟು 3 ಪೇರ್ಸ್ ಬರುತ್ತೆ. ಒಂದು ಬಿಗ್ ಒನ್ನು, ದಿಸ್ ಇಸ್ ಮಿಡಲ್ ಒನ್ ಆ್ಯಂಡ್ ದಿಸ್ ಇಸ್ ಸ್ಮಾಲ್ ಒನ್. ತುಂಬ ಚೆನ್ನಾಗಿ ಕಟ್ ಆಗುತ್ತೆ ಆ್ಯಂಡ್ ಇಟ್ಸ್ ವೆರಿ ಶಾರ್ಪ್, ತುಂಬ ಶಾರ್ಪ್ ಆಗಿದೆ. ಸೊ ಮಸ್ಟ್ ಬೈ ಅಂತ ಹೇಳ್ತೀನಿ. ತುಂಬ ಇದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಐ ಹ್ಯಾವ್ ಆರ್ಡರ್ 2 ಥಿಂಗ್ಸ್. ಓಕೆ, ಇದು ನಾನು ಆರ್ಡರ್ ಮಾಡಿದ್ದು ಮೀಶೋದಲ್ಲಿ, ಇದನ್ನು ನಾನು ಆರ್ಡರ್ ಮಾಡಿದ್ದು ಅಮೆಝಾನಲ್ಲಿ. ನಾನು ಎರಡೂ ಓಪನ್ ಮಾಡ್ತೀನಿ. ಸೊ ಇದು ಯಾವ ಥರ ಸ್ಟಿಕ್ಕರ್ಸ್ ಅಂದರೆ, ನಾವು ಇವಾಗ ಬಾಕ್ಸಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಅಂತ ಇದ್ರ ಮೇಲೆ ಬರೆದ್ಬಿಟ್ಟು ಸ್ಟಿಕ್ ಮಾಡೋದು. ಇದಕ್ಕೆ 2 ಪೆನ್ಸಿಲ್ ಕೊಟ್ಟಿರ್ತಾರೆ ಈ ಥರ. ಇದನ್ನು ಶಾರ್ಪ್ ಮಾಡಿಬಿಟ್ಟು ಈ ಥರ ಏನು ಬ್ಲ್ಯಾಕಲ್ಲಿ ಇದೆ ಅಲ್ಲ, ಆ ಬ್ಲ್ಯಾಕಲ್ಲಿ ಸ್ಟಿಕ್ಕಲ್ಲಿ ಇವಾಗ ಎಕ್ಸಾಂಪಲ್ ದಾಲ್ ಅಂತ ಬರೆದ್ಬಿಟ್ಟು ಈ ಸ್ಟಿಕ್ಕರ್ನ ನಾವು ಈ ಥರ ನಾವು ಬಾಕ್ಸಿಗೆ ಸ್ಟಿಕ್ ಕೋಕೋನಟ್ ಆಯಿಲ್ ಅಂತ ಹೇಳಿ ಬರೆದ್ಬಿಟ್ಟು ಇಲ್ಲಿ ಸ್ಟಿಕ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಗೊತ್ತಾಗುತ್ತೆ ಒಳಗಡೆ ಏನಿದೆ ಅಂತ. ಟ್ರಾನ್ಸ್ಪರೆಂಟ್ ಇರೋದು ಆರಾಮಾಗಿ ಗೊತ್ತಾಗುತ್ತೆ, ಬಟ್ ಟ್ರಾನ್ಸ್ಪರೆಂಟ್ ಇರಲ್ವಲ್ಲ, ಸೊ ಅದಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಇದನ್ನು ಆರ್ಡ್ರ್ ಮಾಡ್ಕೊಂಡಿರೋದು. ಸೊ ಈ ಥರ ಸ್ಟಿಕ್ಕರ್ಸ್ ಇರುತ್ತೆ ಮತ್ತು ಈ ಥರ ಪೆನ್ಸಿಲ್ಸ್ ಇರುತ್ತೆ. ಸೊ ನಾವು ಬೋತ್ ಯೂಸ್ ಮಾಡ್ಕೋಬೋದು. ಕೆಲವೊಂದು ಸ್ಪೂನ್ಸ್ ಆರ್ಡರ್ ಮಾಡಿದ್ದೆ, ಚಿಕ್ಕ ಸ್ಪೂನ್ಸು, ಅಂದರೆ ಮಸಾಲ ಬಾಕ್ಸಲ್ಲಿ ಆ ಥರ ಇಡೋಕ್ಕೆ ಅಂತ ಒಂದಿಷ್ಟು ಸ್ಪೂನ್ಸ್ನ ಆರ್ಡರ್ ಮಾಡಿದ್ದೆ. ನೋಡಿ ಈ ಥರ ಇದೆ ಸ್ಪೂನು. ಸೊ ನಾವು ಮಸಾಲ ಡಬ್ಬದಲ್ಲಿ ಯೂಸ್ ಮಾಡ್ಕೋಬೋದು ಅಂತ ನನಗೆಲ್ಲೋ ತುಂಬಾ ಇಷ್ಟ ಆಯಿತು. ಇದು ಬಂದುಬಿಟ್ಟು ಸ್ಪೂನು ಸ್ಟ್ಯಾಂಡು ನೋಡಿ, ಈ ಥರ ಇದೆ, ಒಳಗಡೆ ಈ ಥರ ಇದೆ. ಕಿಚನಲ್ಲಿ ಆಲ್ರೆಡಿ ಒಂದಿತ್ತು, ಸೊ ಇನ್ನೊಂದು 2 ಆರ್ಡರ್ ಮಾಡೋಣ ಅಂತ ಮಾಡಿಕೊಂಡೆ. ತುಂಬಾ ಗಟ್ಟಿಯಾಗಿರುತ್ತೆ. ಅವರು ಈ ಥರ ಸ್ಟಿಕ್ಕರ್ಸ್ ಕೊಟ್ಟಿರ್ತಾರೆ. ಸೊ ಇದಕ್ಕಾದರೂ ನೀವು ಒಂದನ್ನು ಜಾಯಿಂಟ್ ಮಾಡ್ಕೋಬೋದು. ನಾವು ಆವಾಗಲೇ ಸ್ಟಿಕ್ಕರ್ಸ್ ತೋರಿಸಿದ್ನಲ್ಲ, ಅದಕ್ಕಾದರೂ ಜಾಯಿಂಟ್ ಮಾಡ್ಕೋಬೋದು. ಈ ಥರ ಇರುತ್ತೆ. ಸೊ ಇದು ಬಾರ್ಡರಲ್ಲಿ, ವಾಲ್ ಬಾರ್ಡರಲ್ಲಿ ಇರುತ್ತಲ್ಲ, ಅಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ನಾವೆಲ್ಲ ಥಿಂಗ್ಸ್ನ ಇಟ್ಕೋಬೋದು ಅದು ಅಂತ. ಸೊ ಇದು ಲಾಂಗಲ್ಲಿರುತ್ತೆ. ಒಂದು ನಿಮಿಷ ತೋರಿಸ್ತೀನಿ, ನಾನು ಹಾಕಿದ ಮೇಲೇ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಅಷ್ಟೇನು ಕಾಣಿಸ್ತಿಲ್ಲ. ಅದು ತರಿಸಿದೆ, ಲೀಫ್ ಥರ ಇರೋ ಇದು ತರಿಸಿದ್ದೆ ನೋಡಿ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಈ ಥರ ಲೀಫ್ಸ್ ಬೀಳುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಇದು ನನಗೆ ತುಂಬಾ ಇಷ್ಟ ಆಯಿತು. ಇದು ಬಂದುಬಿಟ್ಟು 2 ಪೇರ್ಸ್ ಬರುತ್ತೆ. ಒಂದು ಈ ಥರ ಪೇರು, ಇದು 2 ಪೇರಲ್ಲಿದೆ. ಇದು ಐಟಮು ಇಲ್ಲಿ ನಾವು ತರಕಾರಿ ಎಲ್ಲ ಇದಕ್ಕೆ ಇದನ್ನು ಆರ್ಡರ್ ಮಾಡ್ಕೊಂಡಿರೋದು ನಾನು ಅನಿಸುತ್ತೆ. ಇದು ಬಂದುಬಿಟ್ಟು ಈ ಥರ ಬಾಕ್ಸ್ ಬರುತ್ತೆ. ಈ ಬಾಕ್ಸಲ್ಲಿ ಇದರಲ್ಲೂ ಕೊಟ್ಟಿರ್ತಾರೆ. ಸೊ ನಾವು ಇದರಲ್ಲಿ ಈ ಥರ ಪಾರ್ಟಿಷನ್ ಮಾಡ್ಕೊಂಡ್ಬಿಟ್ಟು ಇಟ್ಕೋಬೋದು ನೋಡಿ, ಈ ಥರ. ಇದರಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ಇಟ್ಕೋಬೋದು. ಇದರಲ್ಲಿ ಕಾಳು ಇಟ್ಕೋಬೋದು, ವೆಜಿಟೇಬಲ್ಸ್ ಇಟ್ಕೋಬೋದು, ಅಥವಾ ಸೊಪ್ಪು ಅದೆಲ್ಲ ಇಟ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಇಟ್ಕೊಳ್ಳಿ. ಸ್ಪೂನ್ ಥರ ಇದೆ ನೋಡಿ, ಈ ಥರ ಮುಂದ್ಗಡೆ ಬ್ಯಾಕ್ ಸೈಡ್ ಲೀಫ್ ಥರ ಇದೆ, ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದು ಹೋಗಲ್ಲ, ಕಲರು ಹೋಗಲ್ಲ ಅನಿಸುತ್ತೆ ವಾಶ್ ಮಾಡಿದರೆ. ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ನೀವು ಇದನ್ನು ಬಾತ್ರೂಮಲ್ಲೂ ಹಾಕ್ಕೋಬೋದು ಅಥವಾ ಬೆಡ್ರೂಮಲ್ಲೂ ಹಾಕ್ಕೋಬೋದು ನೋಡಿ. ಈ ಥರ ಕ್ಲಿಪ್ಸ್ ಎಲ್ಲ ಈ ಥರ ಆ್ಯಡ್ ಮಾಡ್ಕೋಬೋದು. ಈ ಥರ ಕ್ಲಿಪ್ಸ್ನ ಸುಮಾರು ಕ್ಲಿಪ್ಸಸ್ ಎಲ್ಲ ಇದರಲ್ಲಿ ಹಾಕ್ಬೋದು. ಇದು ಬಂದುಬಿಟ್ಟು ಸಿಂಕ್ ಏರಿಯಾದಲ್ಲಿ ಹಾಕಕ್ಕೆ ತರಿಸಿದ್ದು. ಇದನ್ನ ನಾನು ಸಿಂಕ್ ಏರಿಯಾ ಹತ್ರ ಹಾಕೋಣ ಅಂತ ತರಿಸಿದೆ. ಟೂತ್ ಬ್ರಷ್ ಎಲ್ಲ ನಾವು ಯೂಸ್ ಮಾಡ್ತೀವಲ್ವ, ಅದ್ರದ್ದು ಸ್ಟ್ಯಾಂಡು. ಈ ಥರ ಕಪ್ಸ್ ಇರುತ್ತೆ, ಅದನ್ನು ಜಾಯಿಂಟ್ ಮಾಡಿದ ಈ ಥರ ಕಪ್ಸ್ ಇರುತ್ತೆ. 3 ಕೊಟ್ಟಿದ್ದಾರೆ. ಇದನ್ನು ನಾನು ಜಾಯಿಂಟ್ ಮಾಡಿದ ಮೇಲೆ ತೋರಿಸ್ತೀನಿ, ಬಿಕಾಸ್ ಇವಾಗ ಹಂಗೆ ತೋರಿಸಿದೆ, ಇದ್ರ ಗೊತ್ತಾಗಲ್ಲ ಇದು.
ಇದರಲ್ಲಿ ಕೂಡ ವೆಜಿಟೇಬಲ್ಸ್ ಇಟ್ಕೋಬೋದು ನೀವು. ಈ ಥರ ಇದೆ ನೋಡಿ ಇದು ಬಾಕ್ಸು, ನೋಡಿ ಈ ಥರ ಇದೆ ಬಾಕ್ಸು. ಮತ್ತು ಈ ಥರ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಒಳಗಡೆ, ಈ ಥರ ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ಬೋದು. ಇದರಲ್ಲೂ ಕೂಡ ನೀವು ವೆಜಿಟೇಬಲ್ಸು, ಫ್ರೂಟ್ಸ್, ಚಿಕ್ಕ ಚಿಕ್ಕ ಫ್ರೂಟ್ಸು, ಮತ್ತು ಲೆಮನ್ನು, ಪಾಲಕ್ಕು, ಈ ಥರ ಎಲ್ಲ ಸೊಪ್ಪನ್ನು ಕೂಡ ನೀವು ತೊಳೆದ್ಬಿಟ್ಟು ಇದರಲ್ಲಿ ಇಟ್ಕೋಬೋದು. 4 ಕ್ಯಾಪ್ಸ್, 4 ಪೀಸಸ್ ಮತ್ತು 4 ಕ್ಯಾಪ್ಸಸ್ ಇದೆ. ಸ್ಮಾಲ್ ಚಿಕ್ಕ ಚಿಕ್ಕ ಪ್ಲೇಟ್ಸು, ಟಿಫನ್ ಪ್ಲೇಟ್ಸ್ ಅಂತಾರಲ್ಲ ಆ ಥರ ಇದೆ, ಬಟ್ ತುಂಬ ಚಿಕ್ಕದಿದೆ. ದಿಸ್ ಇಸ್ ನಾಟ್ ಪ್ಲಾಸ್ಟಿಕ್, ಐ ಥಿಂಕ್ ಸೊ. ಇದು ಪ್ಲಾಸ್ಟಿಕ್ ಅಲ್ಲ ಅನಿಸುತ್ತೆ, ಅಥವಾ ಪ್ಲಾಸ್ಟಿಕ್ಕಾಗಿ ಗೊತ್ತಾಗ್ತಿಲ್ಲ. ಅಂದರೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ತಿನ್ನೋಕ್ಕೆ, ಅಥವಾ ಗೆಸ್ಟ್ ಬಂದಾಗ ಏನಾದರೂ ಚಿಕ್ಕ ಚಿಕ್ಕದು ಸ್ನ್ಯಾಕ್ಸ್ ಕೊಟ್ಟರೆ ಅದರಲ್ಲಿ ಇಡೋಕ್ಕೆ ತುಂಬ ಚೆನ್ನಾಗಿದೆ. ಫಸ್ಟು ನಾನಿಲ್ಲಿ ಇದು ತೋರಿಸ್ಬಿಡ್ತೀನಿ. ಇದು ಬಂದುಬಿಟ್ಟು ಇದು ಆ್ಯಕ್ಚುಲಿ ಕಿಚನಲ್ಲಿ ಇರೋದು, ತರಿಸಿರೋದು ಬ್ಲ್ಯಾಕ್ ಕಲರು. ಇದನ್ನು ನಾನು ಅದೇ ಜಾಯಿಂಟ್ ಮಾಡಿದ ಮೇಲೆ ತೋರಿಸ್ತೀನಿ, ಅದರ್ವೈಸ್ ನಾನಿಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ. ಇಷ್ಟು ವಾಲ್ಪೇಪರ್ ತರಿಸಿದ್ದೀನಿ. ಇದೆಲ್ಲ ಕಿಚನಿಗೆ ನಾನು ವಾಲ್ಪೇಪರ್ ತರಿಸಿರೋದು. ಒಂದು ಕಿಚನಿಗೆ ಏನಾದರೂ ಸಫಿಷಿಯೆಂಟಾಗಿ ಉಳಿದ್ರೆ ನಾನು ದೇವ್ರ ಮನೆ ಇದೆ ಅಲ್ವಾ, ಪೂಜಾ ರೂಮ್, ಅದಕ್ಕೂ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ತರಿಸಿರೋ ಕಲರ್ ಬಂದುಬಿಟ್ಟು ಇದರಲ್ಲಿ ಓಪನ್ ಮಾಡಿದ್ದೀನಿ ನೋಡಿ, ಈ ಥರ ಲೈಟ್ ಕ್ರೀಮ್ ಶೇಡಲ್ಲಿ ತರಿಸಿರೋದು. ಇದೂ ಈ ಥರ ಇದೆ ಲೈಟ್ ಶೇಡಲ್ಲಿ. ಸೊ ಸುಮಾರು ಇಷ್ಟು ತರಿಸಿದ್ದೀನಿ. ತುಂಬ ಭಾರ ಇದೆ, ತುಂಬಾ ಭಾರ ಇದೆ. ಮತ್ತು ಇದು ಬಂದಿದೆ, ಇದು ಬಂದಿದೆ. ಸೊ ಇದನ್ನು ಈ ಥರ ಪಿಕ್ಚರ್ ಇದೆ ಅಲ್ವಾ, ಈ ಥರ ಬರುತ್ತೆ. ಇದು ಕೂಡ ಜಾಯಿಂಟ್ಸ್. ಇದು ಟೀ ಕುಡಿಯೋ ಕಪ್ಸ್ನ ತರಿಸಿದ್ದೀನಿ. ಈ ಥರ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಜ್ಯೂಸ್ ಗ್ಲಾಸಸ್ಸು, ಇದು 6 ಪೀಸ್ ಇದೆ. ಎಲ್ಲ ಮಾಡ್ಕೋತೀನಲ್ವಾ, ಸೊ ಅದಕ್ಕೆ ಯೂಸ್ ಆಗುತ್ತೆ ಅಂತ ತರಿಸ್ಕೊಂಡಿದ್ದೀನಿ. 6 ಪೀಸಸ್ ಇದೆ ಇದು ಮತ್ತೆ ಅಂತ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಲೈಕ್ ಒಂದು ಐಕ್ಯಾದಲ್ಲಿ ಅಥವಾ ಒಂದು ಮಾಲಲ್ಲಿ ತಂದಿರೋ ಥರ ಇದೆ. ನನಗೆ ಇದು ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ಇದು 6 ಪೀಸಸ್ ಇದೆ. ದೆನ್ ಮತ್ತು ಇದು ಬಂದುಬಿಟ್ಟು ನಾನು ಇದನ್ನು ಉಪ್ಪು ಮತ್ತು ಕಲ್ಲುಪ್ಪು ಮತ್ತು ಚಿಕ್ಕ ಉಪ್ಪನ್ನ ಹಾಕಿಡೋಕ್ಕೆ ತರಿಸಿರೋದು. ನನಗಿದು ಕಲರ್ ತುಂಬಾ ಇಷ್ಟ ಆಯಿತು ನಿಜ ಹೇಳಬೇಕಂದ್ರೆ. ಇದು ಕ್ರೀಮ್ ವಿತ್ ರೆಡ್ ಹಾರ್ಟ್ ಇದೆ. ಕಿಚನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಂದಿತಾ ಇದೆ, ಕ್ರೀಮ್ ವಿತ್ ರೆಡ್ ಹಾರ್ಟ್ಸ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ಸ್ಟಿಕ್ಕರ್ಸ್ನ ತರಿಸಿದ್ದೀನಿ. ಇದು ವಾಲ್ ಸ್ಟಿಕ್ಕರ್ ಈ ಥರ ಇದೆ. ಸೊ ಇದೊಂದು ಸುಮಾರು ಒಂದು 12 to 13 ಪೀಸಸ್ ಬಂದಿದೆ ಇದರಲ್ಲಿ. ಸೊ ಅದನ್ನು ಕೂಡ ತರಿಸಿದ್ದೀನಿ. ಅಂದರೆ ನೀವು ಆಲ್ಮೋಸ್ಟ್ ನೋಡಿರ್ತೀರಾ ಅಂದ್ಕೊಳ್ತೀನಿ ಈ ಥರ ಬಾಕ್ಸಸ್ನ. ಸುಮಾರು ಸೈಜಲ್ಲಿರುತ್ತೆ. ಸೊ ಇದು ಮೋಸ್ಟ್ಲಿ ಈ ಥರ ತುಂಬ ಪೀಸಸ್ ಬರುತ್ತೆ. ಈ ಥರ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಆರಾಮಾಗಿ ಎಲ್ಲ ಕಾಳು ಎಲ್ಲ ಡಿಸ್ಪ್ಲೇ ಆಗುತ್ತಲ್ವ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಸೈಜಸ್ಸಲ್ಲಿದೆ, ಚಿಕ್ಕ 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 ಸೈಜಲ್ಲಿ ಈ ಥರ ಬಾಕ್ಸಸ್ ಇದೆ. ಸುಮಾರು ಪೀಸಸ್ ಇದೆ. ನಾನು ಇದನ್ನು ಮೇಕ್ ಓವರ್ ಮಾಡ್ತೀನಲ್ವ, ಆ ಟೈಮಲ್ಲಿ ತೋರಿಸ್ತೀನಿ. ಇಷ್ಟ ಆಗಿದೆ. ಇದನ್ನು ನಾನು ಇದು 3 ಪೀಸಸ್ ಬಂದಿರುತ್ತೆ. ಈ ಥರ ಇದೆ ನೋಡಿ, ಈ ಥರ ಇದೆ. ಇದರಲ್ಲಿ ಕಲರ್ಸ್ ಇದೆ, ಬಟ್ ನನಗೆ ಈ ಕಲರ್ ಸಖತ್ ಇಷ್ಟ ಆಯಿತು. ಸೊ ಇದು ಟೀ, ಕಾಫಿ ಈಸಿಯಾಗಿ ಈ ಥರ ಇದೆ ನೋಡಿ, ತುಂಬ ಟೈಟ್ ಇದೆ. ಇದಕ್ಕೆ ನಾನು ಜಾಗ್ರಿ ಹಾಕಿಟ್ಕೋತೀನಿ, ಜಾಗ್ರಿ ಪೌಡರು ಆ ಥರ ಇರುತ್ತಲ್ವ, ಸೊ ಅದನ್ನು ಹಾಕೋತೀನಿ. 3 ಪೀಸಸ್ ಇದೆ ಇದು. ಈ ಥರ ಇದೆ ಬಾಕ್ಸು, ಈ ಥರ ಇದೆ ನೋಡಿ. ಇದರಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಹಾಕಿಬಿಟ್ರೆ ಕೆಳಗಡೆ ಎಲ್ಲ ವಾಟರ್ ಸ್ಟೋರ್ ಆಗುತ್ತೆ. ಇದು ಸ್ಪೂನ್ಸ್ ಎಲ್ಲ ಇಡೋದು ವಾಟರ್ ಸ್ಟೋರ್ ಆಗುತ್ತೆ. ಆಮೇಲೆ ವಾಟರ್ನ ತರ್ಕೋಬೋದು. ಈ ಥರ ಇದೆ. ತುಂಬ ಏನು ದೊಡ್ಡದಿಲ್ಲ, ಚಿಕ್ಕದೇ ಇದೆ ಇದು. ನಾನು ಕಿಚನ್ನಿಗೆಲ್ಲ ತರಿಸಿರೋದು. ಇದು ಬಂದುಬಿಟ್ಟು ನಾನು ಬಾತ್ರೂಮಿಗೆ ತರಿಸಿದ್ದೀನಿ. ಸೊ ಇದನ್ನು ಜಸ್ಟ್ ಹಾಗೆ ತೋರಿಸ್ತೀನಿ. ಒನ್ಸ್ ಇದನ್ನು ನಾನು ಆರ್ಗನೈಸ್ ಮಾಡಿ ನಾನು ಅಲ್ಲಿ ಅಟ್ಯಾಚ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಇವಾಗ ಇದು
ನಾನು ಅಂದ್ಕೊಂಡೆ ಇದು ತುಂಬ ದೊಡ್ಡದು ಬರುತ್ತೆ ಅಂತ, ಲೈಕ್ ಒಳಗಡೆ ಸ್ಪೇಸ್ ತುಂಬಾ ಅಂದರೆ ಡೋರ್ ಓಪನ್ ಮಾಡಿದರೆ ಒಳಗಡೆ ಸ್ಪೇಸ್ ತುಂಬಾ ಇರುತ್ತೆ ಆ ಥರ ಅಂದ್ಕೊಂಡಿದ್ದೆ. ಬಂದುಬಿಟ್ಟು ಇದೆಲ್ಲ ಜಾಯಿಂಟ್ ಮಾಡಬೇಕು. ಇಷ್ಟು ತಿಕ್ ಬರುತ್ತೆ ಅನಿಸುತ್ತೆ, ಬಿಕಾಸ್ ಇದೆಲ್ಲ ಕೊಟ್ಟಿದ್ದಾರಲ್ವ. ಸೊ ಎಲ್ಲ ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡಿದ ಮೇಲೇ ಗೊತ್ತಾಗುತ್ತೆ. ಈ ಥರ ಇದನ್ನು ಅಟ್ಯಾಚ್ ಮಾಡ್ಬೋದು. ಇದಕ್ಕೆ ಎಲ್ಲ ಇನ್ನೂ ಕೊಟ್ಟಿದ್ದಾರೆ, ಥಿಂಗ್ಸ್ನ ಆ್ಯಡ್ ಮಾಡಬೇಕು. ಇದು ಈ ಥರ ಓಪನ್ ಆಗುತ್ತೆ, ಎರಡು ಡೋರು. ಇಲ್ಲಿ ನಾವು ಎಲ್ಲ ಸಾಬೂನು, ಫೇಸ್ ವಾಶ್, ಆಲ್ ಕ್ರೀಮ್ಸ್ ಎಲ್ಲ ಇಟ್ಕೋಬೋದು. ಮಾಡೋಕ್ಕೆ ಆನಿಯನ್ ಇಟ್ಕೊಳ್ಳೋಕ್ಕೆ, ಮತ್ತು ಪೊಟ್ಯಾಟೊ ಮತ್ತು ಟೊಮೆಟೊ ಅದೆಲ್ಲ ಇಡೋಕ್ಕೆ ಸ್ಟೋರೇಜ್ ಥರ ಬಾಕ್ಸ್ನ ಆರ್ಡರ್ ಮಾಡಿದ್ದೆ. ಅದು ಇನ್ನೂ ನನಗೆ ಬಂದಿಲ್ಲ. ಸೊ ಒನ್ಸ್ ಅದು ಬಂದರೆ, ನಾನು ಮೇಕ್ ಓವರ್ ಮಾಡೋ ಅಷ್ಟರಲ್ಲಿ ಬಂದರೆ ನಾನು ಅದನ್ನು ಆ್ಯಡ್ ಮಾಡ್ತೀನಿ. ಅದರ್ವೈಸ್ ನಾನು ಯಾವುದಾದ್ರೂ ಲಾಗಲ್ಲಿ ಕೂಡ ಲಿಂಕ್ನ ಹಾಕ್ತೀನಿ. ಸೊ ನಾನು ಎಲ್ಲ ಪ್ರಾಡಕ್ಟ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹೋಗಿ ನೀವು ಅಲ್ಲಿ ಲಿಂಕ್ನ ಒತ್ತಿದರೆ ನಿಮಗೆ ಡೈರೆಕ್ಟಾಗಿ ಪ್ರಾಡಕ್ಟು ಸಿಗುತ್ತೆ. ಇಫ್ ಇನ್ ಕೇನಲ್ಲಿ ಸಿಕ್ಕದೆ ಹೋದರೆ ನಂದು ಇನ್ಸ್ಟಾಗ್ರಾಮ್ ಇದೆ, ಸಿರಿ ರೆಡ್ಡಿ ಲಾಗ್ಸ್ ಅಂತ. ಸೊ ನಾನು ಅದು ಮೆನ್ಷನ್ ಮಾಡ್ತೀನಿ. ಸೊ ಆ ಅಕೌಂಟಿಗೆ ಬಂದು ನಂಗೆ DM ಮಾಡಿದರೆ ನಾನು ಡೈರೆಕ್ಟಾಗಿ ಎಲ್ಲ ಪ್ರಾಡಕ್ಟು ಲಿಂಕ್ನ ಕಳಿಸ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ಕೋತೀನಿ. ಆ್ಯಂಡ್ ಯಾರಿಗೆಲ್ಲ ನಿಮಗೆ ಇಷ್ಟ ಆಗಿದೆ ಈ ಲಾಗು, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಟು ಸಿರಿ ರೆಡ್ಡಿ ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್.